ಮುಳಬಾಗಲು ವಕೀಲರ ಸಂಘಕ್ಕೆ, ಮುಳಬಾಗಲು ವಕೀಲರ ಸಂಘಕ್ಕೆ. ನಾನು PM ಸದಾಶಿವಯಾದ ನಾನು ಈ ದಿನ ಮುಳಬಾಗಲು ವಕೀಲರ ಸಂಘದ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ನನ್ನ ಅವಧಿಯಲ್ಲಿ ವಕೀಲರ ಕಲ್ಯಾಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಅವರಿಗೆ ಸಹಾಯ ಮಾಡಲು ಹಾಗೂ ನಮ್ಮ ಸಂಘವನ್ನು ಅಭಿವೃದ್ಧಿಪಡಿಸಲು ಹಣ ತೊಟ್ಟುತ್ತೇನೆ. ನನ್ನ ಇದೇನೆಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರೂ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸಮಾನತೆಯನ್ನು ಕಾಪಾಡ್ಕೊಂಡು ಬಂದು ಹೇಳಿದ್ದಾರೆ. ಅದೇ ಹಾದಿಯಲ್ಲಿ ನಾನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಒಂದು ಇದರಲ್ಲಿ ಹೇಳ್ತೀವಿ. ಮತ್ತೆ ನಮ್ಮ ಗುರುಗಳಾದಂಥ ಗೋವಿಂದ ರೆಡ್ಡಿ ಅವರ ಆಶೀರ್ವಾದದಿಂದ ಮತ್ತು ಇನ್ನ ನಮ್ಮ ಶೇಖರ್ ಅವರು, ನಮ್ಮ ನಟರಾಜ್ ಅವರು, MBR ಅವರು, ಮತ್ತೆ ನಮ್ಮ ನಾಗೇಶ್ ಅವರು, ನಾಗೇಶ್ ಅವರು, ಮತ್ತೆ ನಮ್ಮ ವಾಸುದೇವ್ ರೆಡ್ಡಿ ಅವರು ಮತ್ತು MB ಬಾಬು ಅವರು ನಿರಂತರ ರಾತ್ರೋರಾತ್ರಿ ನನ್ನ ಜೊತೆಲಿದ್ದು 3 ಚುನಾವಣೆಗಳಿಂದ ನನಗೆ ಸಹಾಯ ಮಾಡಿದ್ದಾರೆ. ಹಾಗೂ ಮತ್ತೆ ನಮ್ಮ DV ರಾಜೇಂದ್ರ ಪ್ರಸಾದ್ ಅವರು ಒಳ್ಳೆ ಚಾಣಕ್ಯರವರು. ಎಲ್ಲಿ ಏನು ಆಗ್ತದೆ ಅಂತ ಕ್ಷಣ ಕ್ಷಣಕ್ಕೂ ನನಗೆ ಇದು ಕೊಡ್ತಾ ಇದ್ದಾರೆ. ನಟರಾಜು, ಸುಣುಪುಂಟೆ JNR ನಟರಾಜ್ ಅವರು, ಮತ್ತೆ ನಮ್ಮ ಮಿಣಿಕೇನಹಳ್ಳಿ ಸುಬ್ರಹ್ಮಣ್ಯ ಅವರು, ಸುಬ್ಬಯ್ಯ ಅವರು, ಮತ್ತೆ ಮಣಿಕಂಠ ಅವರು, ಈಶ್ವರಪ್ಪ ಅವರು, ನಮ್ಮ ಜಂಟಿ ಕಾರ್ಯದರ್ಶಿಗಳಾದಂಥ ವೆಂಕಟೇಶಪ್ಪ ಅವರು, ಸುರೇಶ್ ಅವರು, ಮತ್ತೆ ಹಾಗೂ ನಮ್ಮ ರಮೇಶ್ ಅವರು, ಹಸುಗನಹಳ್ಳಿ ರಮೇಶ್ ಅವರು, ಮತ್ತು ನಮ್ಮ ಸಹಪಾಠಿಯಾದಂಥ ದಿಲೀಪ್ ಅವರು, ಮತ್ತು ನಮ್ಮ ತಮ್ಮನಾದಂಥ DV ಪ್ರಕಾಶ್ ರವರು, ನಮ್ಮ ತಮ್ಮ ಇವರು ಅವರು, ಮತ್ತೆ ಇನ್ನು ಹಲವು ಕಿರಿಯ ವಕೀಲರ ಶ್ರಮದಿಂದ ಇವತ್ತು ನಾನು ಆಯ್ಕೆಯಾಗಿದ್ದೀನಿ. ಹಿರಿಯ ವಕೀಲರು ಮತ್ತೆ ನಮ್ಮ ವರದಾ ರೆಡ್ಡಿ ಅವರು, KR ರಾಜಣ್ಣ ಅವರು, ಮತ್ತೆ ಇನ್ನ ಹಲವಾರು ಹಿರಿಯ ವಕೀಲರ ಮಾಡಿದಂಥ ಆಶೀರ್ವಾದದಿಂದ ನಾನು ಇವತ್ತು ಆಯ್ಕೆಗೊಂಡಿದ್ದೀನಿ. ನಾನು ಯಾವುದೇ ನ್ಯಾಯಾಲಯಗಳಿಗೆ ಕಲಾಪಗಳಿಗೆ ಹೆಚ್ಚಾಗಿ ನಮ್ಮ ವಕೀಲರಿಗೆ ನ್ಯಾಯಾಧೀಶರ ಮುಖಾಂತರ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಒಂದು ಮಾತನ್ನು ಹೇಳ್ತಾ ನಾನು ಇನ್ನೊಂದು ಮಾತು ಹೇಳ್ತೀನಿ ಪದೇ ಪದೇ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋಂಥ ಒಂದು ನಾಣ್ಣುಡಿಯಿಂದ ನಾನು ನಡ್ಕೊಳ್ತೀನಿ. ಈಗಾಗಲೇ ನಾನು ಒಂದು ಫಸ್ಟ್ ಒಂದು ಟರ್ಮ್ ಆಗಿದ್ದೆ, ಆಮೇಲೆ ಟಾಸಾಗಿ ಈಕ್ವಲ್ ಆಗಿ ಒಂದು ಟರ್ಮ್ ಆಗಿದ್ದೆ, ಮತ್ತೆ ಈಗ ನನ್ನನ್ನು ತಾವು ಸರ್ವಾನುಮತದಿಂದ ತಾವು ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಾ. ನಾನು ನಮ್ಮ ವಕೀಲರಿಗೆ ಎದೆ ಕೊಟ್ಟು, ಬೆನ್ನು ಕೊಟ್ಟು ಮತ್ತು ಭುಜಕ್ಕೆ ಕೊಟ್ಟು ಅವರಿಗೆ ನಿಂತ್ಕೊಳ್ತೇನೆ ಅಂತೇಳಿ ಈ ಸಮಯದಲ್ಲಿ ಅವ್ರಿಗೆ ಮಾತು ಕೊಡ್ತಾ ನಾನು ಈ ಒಂದು 4 ಮಾತನ್ನು ಮುಗಿಸುತ್ತಾ, ಜೈ ವಕೀಲರ ಸಂಘ ಮುಳಬಾಗಲು.